टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಈಗ ತಾನೇ ರಂಗನಾಥ್ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಬಹಳಷ್ಟು ಡೆವಲಪ್ಮೆಂಟ್ಸ್ ಚುನಾವಣಾ ಆದಂತ ನಂತರದಲ್ಲಿ ಅಂದ್ರೆ ಮತದಾನ ನಡೆದಂತ ನಂತರದಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ವಿಚಾರ ಅಂತ ಅಂದ್ರೆ ಇಲ್ಲಿ ಆಮ್ ಆದ್ಮಿ ಪಕ್ಷ ಕೇವಲ ಮ್ಯಾಜಿಕ್ ನಂಬರ್ ತಲುಪುವಂಥದ್ದು ಮಾತ್ರ ಅಲ್ಲ, 36 ಸ್ಥಾನ ತಲುಪುವಂಥದ್ದು ಮಾತ್ರ ಅಲ್ಲ, ತನ್ನ ಶಾಸಕರನ್ನ ಭದ್ರ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಬಹಳ ಸುಭದ್ರ ಸರ್ಕಾರ ನಡೆಸುವಂತ ನಿಟ್ಟಿನಲ್ಲಿ ಬಹುಶಃ 40-45 ಕ್ರಾಸ್ ಆಗಬೇಕಾದಂತ ಅನಿವಾರ್ಯತೆ ಅವ್ರಿಗೆ ಬಂದಿದೆ ಈಗ ಅಂತ ಕಾಣಿಸುತ್ತೆ. ಯಾಕಂದ್ರೆ ಆ ರೀತಿಯಾದ ಡೆವಲಪ್ಮೆಂಟ್ ಚುನಾವಣೆ ಆದಂತ ನಂತರದಲ್ಲಿ ನಾವು ದೆಹಲಿಯಲ್ಲಿ ನೋಡ್ತಾ ಇದ್ದೀವಿ. ಅದೇನೇ ಇದ್ರು ಸ್ಟ್ರಾಂಗ್ ರೂಮ್ ಓಪನ್ಗಾಗಿ ಇದೀಗ ಅಧಿಕಾರಿಗಳು ಆಗಮಿಸಿದ್ದು ಫಲಿತಾಂಶ ಪ್ರಕಟ ಆಗುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ಆಮೇಲೆ ಬಹಳ ಏನು ಸಮಯ ತೆಗೆದುಕೊಳ್ಳೋದಿಲ್ಲ. ಆ ಲೆಕ್ಕಾಚಾರವಾಗಿ ನೋಡೋದಾದ್ರೆ 70 ಸ್ಥಾನ ಅಂತ ಅಂದ್ರೆ ನಮಗೊಂದು 9 ಗಂಟೆ 9:30 ಸಂದರ್ಭದಲ್ಲಿ ಒಂದು ಟ್ರೆಂಡ್ ಏನಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗಬಹುದಾದಂತ ಚಾನ್ಸಸ್ ಇದೆ. ನಿಜ ನಮ್ಮ BBMP ಚುನಾವಣೆ ರೀತಿಯಲ್ಲಿ ಅಂತ ಅನ್ಬೋದು. ಇನ್ನು ಅದಾದ್ರೂ ಲೇಟ್ ಆಗುತ್ತೆ, ತುಂಬಾ ವಾರ್ಡ್ಗಳು ಅವು ಇವು ರಗಳೆಗಳು, ಅದಕ್ಕಿಂತ ಬದಲೇ ಆಗ್ಬಹುದು ಅನ್ಸುತ್ತೆ. ಬಹುಶಃ ಒಂದು 12 ಗಂಟೆ ಸುಮಾರಿಗೆ ಸ್ಪಷ್ಟ ಚಿತ್ರಣ ಬರ್ಬೋದು. ನಮ್ಮ ಜೊತೆಗೆ ರಿಷಿಕೇಶ್ ಬಹದ್ದೂರ್ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಬೆಳಗಾವಿಯಿಂದ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಇನ್ನು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಉಷಾ ಮೋಹನ್ ಆಮ್ ಆದ್ಮಿ ಪಾರ್ಟಿಯ ವಕ್ತಾರರು. ನಾನು ಶುರು ಮಾಡ್ತಾ ಇದ್ದೀನಿ ಉಷಾ ಮೋಹನ್ ಅವರ ಜೊತೆಗೆ. ಉಷಾ ಮೇಡಮ್, 3ನೇ ಬಾರಿ ಅಂದರೆ ನಾವು ಹ್ಯಾಟ್ರಿಕ್ ಹೊಡಿಬೇಕು ಅನ್ನುವಂಥ ಪ್ರಯತ್ನ ಇದೆಯಲ್ಲ, ಏನಾದರೂ ಆ ಸೂಚನೆಗಳಿದೆಯಾ ಮೇಡಮ್? ಖಂಡಿತವಾಗ್ಲೂ ಸರ್, ನಾನು ಈಗ ತಾನೇ ಹೇಳ್ತಿದ್ದೆ ಯಾವ ರೀತಿ ನಮ್ಗೆ 2013ರಿಂದ ಜನರ ಬೆಂಬಲ ಸದಾ ಸಿಕ್ಕಿದೆ. ಒಂದು ನೀವು ಏಕೈಕ ಪಕ್ಷ ಇಡೀ ಭಾರತದ ಇತಿಹಾಸದಲ್ಲಿ 13 ವರ್ಷಗಳಲ್ಲಿ ಒಂದು ಪಕ್ಷ ಈ ಮಟ್ಟಕ್ಕೆ ನಿಮಗೆ ವರ್ಟಿಕಲ್ ಎಕ್ಸ್ಪಾನ್ಷನ್ ಆಗಿರ್ಬೋದು, ಮತ್ತೆ 4 ರಾಜ್ಯಗಳಲ್ಲಿ ಖಾತೆಗಳನ್ನು ಓಪನ್ ಮಾಡಿ ನ್ಯಾಷನಲ್ ಪಾರ್ಟಿ ಆಗಿದ್ದೀವಿ. ಸೊ ಇಂತಹ ಒಂದು ಪಾರ್ಟಿ ಜನರ ಪರವಾಗಿ ಜನರ ಟ್ಯಾಕ್ಸ್ ದುಡ್ಡನ್ನ ಅವರಿಗೆ ಒಂದು ವೆಲ್ಫೇರ್ ಸ್ಕೀಮ್ಗಳ ಮುಖಾಂತರ ನಾವು ಕೊಡ್ತಿರೋದು. ಇಂತಹ ಸರ್ಕಾರಗಳು ನಿಜವಾಗ್ಲೂ ಜನರಿಗೆ ಬೇಕಾಗಿದೆ. ಸೊ ಅದು ಈ ಬಾರಿ ಖಂಡಿತವಾಗ್ಲೂ ದೆಹಲಿಯ ಜನರು ಈಗ ತಾನೇ ಹೇಳಿದ್ರು, ನಮ್ಮ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಅಂಚೆ ಮತ ಎಣಿಕೆ ಆರಂಭ ಆಗಿದೆ. ಅಂಚೆ ಮತ ಎಣಿಕೆ ಬಹಳ ಇಂಪಾರ್ಟೆಂಟ್ ಅಲ್ಲ, ಆದರೆ ಕೊನೆಯ ಹಂತ ಬಂದಂಥ ಸಂದರ್ಭದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದೊಂದು ಓಟಿಂದ ಸೋತಿರೋರು ಗೆದ್ದಿರೋರು ನಾವು ನೋಡಿದ್ದೀವಿ. ಹೀಗಾಗಿ ವೆರಿ ಇಂಪಾರ್ಟೆಂಟ್. ದೆಹಲಿಯಲ್ಲಿ ಅಂಚೆ ಮತಗಳ ಎಣಿಕೆ ಈಗ ಆರಂಭ ಆಗಿದೆ. ಬಹಳ ಗಮನ ಸೆಳೆದಂಥ ಚುನಾವಣೆ, ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಗಮನ ಸೆಳೆದಂಥ ಚುನಾವಣೆ. ನೋಡಿ, ದೆಹಲಿಯ ಜನರು ಏನಾದರೂ ದಿಲ್ ಕೊಟ್ಟುಬಿಟ್ರೆ ನಿರಂತರವಾಗಿ ಕೊಡ್ತಾರೆ ಅನ್ನಲಿಕ್ಕೆ. ಯಾಕಂದರೆ ನಮ್ಮ ಎದುರುಗಡೆಗೆ ಶೀಲಾ ದೀಕ್ಷಿತ್ ನಮ್ಮ ಕಣ್ಣೆದುರುಗಡೆ ಇದ್ದಾರೆ, ಇದ್ರು ಪಾಪ